छात्रों, सभी को स्वागत। आज इस दिवस डॉक्टर राम कुमार वर्मा जी लिखित प्रतिशोध एक अंकी 2 में भाग 3 के बारे में जानकारी प्राप्त करेंगे। डॉक्टर राम कुमार वर्मा जी ने प्रतिशोध इस एक अंकी में अनेक पात्र परिचय दिया। 12वीं संस्कृत के महाकवि श्रीधर, संस्कृत के महापंडित सुशीला, 12वीं की माता भारती, एगो विदुषी आबा सेविका का नाम है। आबा 12वीं श्रीधर सुशीला के घर में सेवा करने वाले व्यक्ति का नाम आबा। प्रमुख रूप में इस एकांकी में 12वीं के जीवन से संबंधित है। ಈ ಏಕಾಂಕಿಯಲ್ಲಿ ಪ್ರಮುಖವಾಗಿ 12ವಿಯ ಬಗ್ಗೆ, 12ವಿಯ ಜೀವನದ ಬಗ್ಗೆ ಸಂಬಂಧಿಸಿದಂತಹ ಒಂದು ಏಕಾಂಕಿಯಾಗಿದೆ प्रतिशोध। श्रीधर पुत्र को अच्छा होने के लिए सभी के सामने, कवियों के सामने गालियां करता है। उसी संदर्भ में 12वीं उदास होकर घर नहीं लौटा आया। वो सुशीला, 12वीं की माता सुशीला पुत्र के लिए चिंता करती थी। पुत्र नहीं आया, 2 दिन होने से भी पुत्र नहीं आया, किधर गया है, क्या कर रहा है, इसलिए चिंता में डूब गई। ಚಿಂತೆಗೊಳಗಾಗ್ತಾರೆ, ಮಗ ಬರಲಿಲ್ಲ, 2 ದಿವಸ ಆದರೂ ಬರಲಿಲ್ಲ, ಎಲ್ಲಿ ಹೋಗಿದನೋ, ಎಲ್ಲಿ ದೇಶಾಂತರವಾಗಿ ಹೋಗಿದನೋ ಅಂತ ಚಿಂತೆಯಲ್ಲಿ ಮುಳುಗ್ತಾಳೆ। ಆ ಸಂದರ್ಭದಲ್ಲಿ ಪತಿಯಾದಂಥ ಶ್ರೀಧರ ಸುಶೀಲನಿಗೆ ಸಮಾಧಾನವನ್ನು ಮಾಡ್ತಾ ಇದ್ರೆ, ಆದರೂ ಕೂಡ ಸಮಾಧಾನ ಆಗ್ತಾ ಇಲ್ಲ। ಸುಶೀಲ ಮಗನ ನೋಡ್ಲಿಕ್ಕಾಗಿ ಕಾಯ್ತಾ ಇದೆ। 12वीं महान कवि ಎಂದು ಹೋದ ನನ್ನ ಮಗ, पुत्र किधर गया है, उसको लेकर आइए, ढूंढ कर लाइए, इस तरह चिंता करती थी, सोचती थी, ಚಿಂತೆಗೆ ಒಳಗಾಗಿರ್ತಾಳೆ। ಆ ಸಂದರ್ಭದಲ್ಲಿ ಎಷ್ಟೇ ಹೇಳಿದರೂ ಕೂಡ ಕೇಳ್ತಾ ಇಲ್ಲ। ಭಾಗ 2 ತಿಳ್ಕೊಂಡು आज भाग 3 के बारे में जानकारी प्राप्त करेंगे। उसी संदर्भ में दोनों बातचीत करने के संदर्भ में श्रीधर और सुशीला दोनों बातचीत करने के संदर्भ में बीच में भारती आती है, एक विदुषी ಮಧ್ಯದಲ್ಲಿ ಭಾರತಿ ಬರ್ತಾಳೆ, ಸಂದೇಶವನ್ನು ತರ್ತಾಳೆ। ನಾನು 12ವಿಯನ್ನು ನೋಡಿದೆ ಎಂಬ ವಿಚಾರವನ್ನು ಹೇಳ್ತಾಳೆ। देखिए भारती का प्रवेश, ಆ ಸಂದರ್ಭದಲ್ಲಿ ಭಾರತಿ ಪ್ರವೇಶವನ್ನು ಮಾಡ್ತಾಳೆ। भारती मैं आ सकती हूँ, प्रणाम करती हूँ, मेरा नाम भारती है ಬಂದ್ಬಿಟ್ಟು ಪ್ರಣಾಮವನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾಳೆ। ಶ್ರೀಧರನಿಗೆ ಹೇಳ್ತಾಳೆ, ನಮಸ್ಕಾರ, ಪ್ರಣಾಮ, ಮೇರಾ ನಾಮ್ ಭಾರತಿ ಹೇ, ನನ್ನ ಹೆಸರು ಭಾರತಿ ಅಂತ ಸಮ್ಮುಖದಲ್ಲಿ ಹೇಳ್ತಾಳೆ। ಸುಶೀಲಾ, ಭಾರತಿ आओ देवी, तुम कवि 12वीं से परिचित हो, ನಮ್ಮ ಕವಿ ನಿನಗೆ ಪರಿಚಯ ಇದೆಯಾ, 12वीं ಪರಿಚಯ ಇದೆಯಾ, ಸಂಸ್ಕೃತದ ಮಹಾಕವಿ 12वीं ನಿನಗೆ ಪರಿಚಯ ಇದೆಯಾ, ನಮ್ಮ ಕವಿಯನ್ನು ನೀನು ಕಂಡ ನೋಡಿದ ಅಂತ ಕೇಳ್ತಾಳೆ। ಸುಶೀಲಾ, ಭಾರತಿ आओ देवी, तुम कवि 12वीं से परिचित हो। भारती, वसंत ऋतु में कोकिल के स्वर से कौन परिचित नहीं, उन्हें कौन नहीं जानता। ವಸಂತ ಕಾಲದಲ್ಲಿ ಕೋಗಿಲೆಯ ಸ್ವರ ಯಾರಿಗೆ ಪರಿಚಯ ಇಲ್ಲ, ಅಂದರೆ ಎಲ್ಲರಿಗೂ ಕೂಡ 12वीं ಪರಿಚಯ ಇದ್ದಾನೆ ಎಂಬುದನ್ನು ಯಾರು ಭಾರತಿ ಹೇಳ್ತಾಳ ಸಂದರ್ಭದಲ್ಲಿ ವ್ಯಕ್ತ करती है। कोकिल सभी को मालूम है, कोकिल का स्वर वसंत काल में सभी को मालूम है, ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಚಿರಪರಿಚಯ ಆಗಿದೆ ಯಾರು 12ವಿಯವರ ಪರಿಚಯ। ಸುಶೀಲಾ, तुम उन्हें कब से जानती हो, ಸರಿ ನೀನು ಅವ್ರ ಬಗ್ಗೆ ಯಾವಾಗಲಿಂದ ನೀನು ತಿಳಿದಿದ್ದೀಯಾ, ಗೊತ್ತಾ ಅಂತ ಕೇಳ್ತಾರೆ। 12वीं गत पूर्णिमा की पर्व में उन्होंने जो शास्त्रार्थ किया था,
उसमें शास्त्र को जैसे जीवन मिल गया। आज तक वेदांत की इतनी सुंदर मीमांसा मैंने नहीं सुनी जैसे महाकवि भारवी के मुख से सुनी, जैसे ब्रह्म ज्ञान सरस्वती की वीणा पर नृत्य कर रहा हो। ಭಾರವಿಯ ಆ ಕವಿತ್ವದ ವಾಣಿಯನ್ನು ನಾನು ಕೇಳಿದ್ದೇನೆ, ಅದರಿಂದ ಪರಿಚಯ ಆಗಿದೆ. ಕೋಗಿಲೆಯ ಸ್ವರ ಯಾರಿಗೆ ತಾನೇ ಗೊತ್ತಿಲ್ಲ, ಆ ಥರ ಕವಿಯ ವಾಣಿಯನ್ನು ನಾನು ಕೇಳಿದ್ದೇನೆ ಎಂಬುದನ್ನು ಭಾರತಿ ಹೇಳ್ತಾರೆ. ಸುಶೀಲ ಧನ್ಯ ಹೈ ಮೇರಾ ಕವಿ, ನನ್ನ ಮಗ ಧನ್ಯ. ಯಾರು? ಭಾರವಿ. ಸಭಿ ಕೋ ಮಾಲೂಮ್ ಹೈ ಕವಿ ಹೇ, ಬಹುತ್ ನಾಮ್ ಕಮಾಯ ಹೈ, ಧನ್ಯ ಹೈ ಮೇರಾ ಕವಿ. ಖುಷಿ ಆಗುತ್ತೆ ಭಾರ್ಯರಿಗೆ, ಸುಶೀಲನಿಗೆ ತನ್ನ ಮಗನ ಬಗ್ಗೆ ಕೇಳಿದಾಗ. ಶ್ರೀಧರ್, ಇಸ್ ಸಮಯ ತುಮಾರೆ ಆನೆ ಕಾ ಅಭಿಪ್ರಾಯ ಕ್ಯಾ ಹೈ? ದೇವಿ ಭಾರತಿ, ಸಮಯದಲ್ಲಿ ನೀನು ಬಂದಿರುವ ವಿಚಾರ ಏನು ಹೇಳು ಅಂತ ಯಾರು ಶ್ರೀಧರ ಕೇಳ್ತಾರೆ. ಭಾರತಿ, ಮಹಾಕವಿ ಕೆ ದರ್ಶನ್, ನಾನು ಭಾರವಿಯನ್ನು ಪರಿಚಯವನ್ನು ಆಗಬೇಕಾಯ್ತು, ದರ್ಶನವನ್ನು ಮಾಡಬೇಕಾಯ್ತು, ಅವನನ್ನು ಕಾಣಬೇಕಾಯ್ತು, ಆ ಉದ್ದೇಶದಿಂದ ನಾನು ಬಂದಿದ್ದೇನೆ. ಶ್ರೀಧರ್, ಲೇಕಿನ್ ಭಾರವಿ ಯಹಂ ನಹಿ ಹೈ, ಈಗ ಭಾರವಿ ಮನೆಯಲ್ಲಿಲ್ಲ. ಆದರೆ ಲೇಕಿನ್ ಮತಲಬ್ ಕ್ಯಾ ಹೈ? ಆದರೆ ಈಗ ಕವಿ ಮನೆಯಲ್ಲಿಲ್ಲ. ಸುಶೀಲ, हाँ कभी अभी तक नहीं आया. भारती, मैंने तो उन्हें मालती तट पर देखा था. देखिए, ನಾನು ಮಾಲವಿಯ ನದಿಯ ದಡದಲ್ಲಿ ನಾನು ಕಂಡಿದ್ದೆ. ಯಾರನ್ನ? ಭಾರವಿಯನ್ನು ನಾನು ಕಂಡಿದ್ದೆ. ಅವರು ಏನು ಧ್ಯಾನಾಸಕ್ತರಾಗಿ ಕೂತ್ಕೊಂಡಿದ್ರು, ಧ್ಯಾನ मग्नते. बाद में उसको मिलने के लिए मैं उसको भेंट करने के लिए गए थे. वो उसी संदर्भ में ध्यान मग्न हैं, बाद में मिलेंगे मैं गए थे. ಅವರು ಧ್ಯಾನಾಸಕ್ತರಾಗಿ ಕೂತಿದ್ರು, ನಂತರ ಭೇಟಿಯಾಗನಂತ ನಾನು ಹೋದೆ ಅಂತ ಹೇಳ್ತದಕ್ಕೆ. ಮೈನೆ ತೋ ಉನ್ಹೇ ಮಾಲತಿ ತಟ್ ಪರ್ ದೇಖಾತ. ಥಟ್ ಅಂದರೆ ದಡ, ಮಾಲವಿಯ ನದಿಯ ದಡದಲ್ಲಿ ನಾನು ಕಂಡಿದ್ದೆ. ಏಕ್ ಮನಸ್ಸಿಗೆ ಪೂछता है छात्र. सोचती थी कि इस समय तक वे हम आ गए होंगे. ಈ ಸಮಯದಲ್ಲಿ ಮನೆಗೆ ಬಂದಿರಬೇಕು ಅಂತ ಅಂದ್ಕೊಂಡೆ, ಭೇಟಿಯಾಗಕ್ಕಿಂತ ನಾನು ಬಂದೆ ಅಂತ ಹೇಳ್ದೆ. ಸುಶೀಲ, ಕಬ್ ದೇಖಾತ, ಕಿಸ್ ಸಮಯ ದೇಖಾತ ಕೇಳ್ತಾರೆ. ಸುಶೀಲ ಭಾರವಿಯ ತಾಯಿ ಕೇಳ್ತಾರೆ, ಯಾವ ಕಂಡೆ, ಯಾವ ಸಮಯದಲ್ಲಿ ನನ್ನ ಮಗನನ್ನು ಕಂಡೆ, ಭಾರವಿಯನ್ನು ನೀನು ಕಂಡೆ ಕೇಳ್ತಾರೆ. ಕಬ್ ದೇಖಾತ, ಕಿಸ್ ಸಮಯ ದೇಖಾತ. ಭಾರತಿ, ಆಜ ಪ್ರಾತಃ ಕಾಲ ಉಷಾ ಬೇಲಾ ಮೇ, ಇವತ್ತು ನಾನು ಬೆಳಗ್ಗೆಯ ಸಮಯದಲ್ಲಿ ನಾನು ಕಂಡಿದ್ದೆ, ಪ್ರಾತಃ ಕಾಲದಲ್ಲಿ ಕಂಡಿದ್ದೆ. ಸುಶೀಲ, ತುಮ್ ಉಸ್ಸೆ ಮಿಲಿತಿ, ಅವರನ್ನು ನೀನು ಭೇಟಿಯಾಗಿದ್ದ ಅಂತ ಕೇಳ್ತಾರೆ. ಭಾರತಿ, ನಹಿ ವೇ ಉಸ್ ಸಮಯ ಧ್ಯಾನ ಮಗ್ನತೆ. ಅವರು ಧ್ಯಾನ ಮಗ್ನರಾಗಿ ಕೂತ್ಕೊಂಡಿದ್ರು, ಮಾಲವಿಯ ನದಿಯ ದಡದಲ್ಲಿ ಧ್ಯಾನ ಮಗ್ನರಾಗಿ ಕೂತ್ಕೊಂಡಿದ್ರು, ನಾನು ಅವರನ್ನು ಕಂಡೆ. ज्ञात होता था जैसे वे भारती की उपासना कर रहे हो. ಧ್ಯಾನರಾಗಿ ಕೂತಿದ್ರು, ಧ್ಯಾನ ಮಗ್ನರಾಗಿ ಕೂತಿದ್ರು. ಆ ಸಂದರ್ಭದಲ್ಲಿ ನಾನು ಮಾತಾಡಿಸಬಾರ್ದು ಅಂತ ನಾನು ಸುಮ್ಮನೆ ಓದೆ, ಕಂಡಿದ್ದೆ ಅಂತ ಹೇಳಿ. ಸುಶೀಲ, ಭಾರತಿ ಕಿ, ಭಾರತಿ हंस कर मेरे नहीं, वीणा पानी भारती की, सरस्वती की, मैंने उसका ध्यान भंग नहीं करना चाहा. सोचा बाद में वार्तालाप करूंगी. ನಂತರ ಅವರನ್ನು ಭೇಟಿಯಾಗೋಣ ಅಂತ ಹೋದೆ. ಅವರು ಧ್ಯಾನ ಮಗ್ನರಾಗಿ ಕೂತ್ಕೊಂಡಿದ್ರು, ಸರಸ್ವತಿಯ ಜ್ಞಾನ ಮಗ್ನರಾಗಿ ಕೂತ್ಕೊಂಡಿದ್ರು. ನಂತರ ನಾನು ಭೇಟಿಯಾಗೋಣ ಅಂತ ಹೋದೆ. ಪ್ರಾತಃ ಕಾಲ में मालती के तट पर बैठे थे, उसको देखा, ಕಂಡಿದ್ದೆ. ನಂತರ ಭೇಟಿಯಾಗನಂತ ನಾನು ಬಂದೆ ಭಾರವಿಯನ್ನ ಅಂತ ಯಾರು? ಭಾರತಿ ಸುಶೀಲನ ಹತ್ರ ಹೇಳ್ತಾ ಇದೆ. ಸುಶೀಲ, फिर वार्तालाप किया. भारती नहीं भी उद्विग्नता से उठकर एक ओर चले गए. ಅವ್ರ ಹತ್ರ ಮಾತಾಡ್ದ. ನಂತರ ಅವರು ಹೊರಟು ಹೋದ್ರು, ಉದ್ವಿಗ್ನದಿಂದ, ಏನು ಗಾಬರಿಯಿಂದ ಹೊರಟು ಹೋದಂತ ಆಯಿತು. ಚಲೇ ಗಯೇ, ಮೈ ಹುನ್ಹಿ ಪಾನ ಸಖಿ, ಅವರನ್ನು ಭೇಟಿ ಆಗಲಿಲ್ಲ, ಏನೋ ಚಿಂತೆಯಲ್ಲಿದ್ದರು.
ಉದ್ವಿಗ್ನತೆಯಿಂದ ಹೊರಟು ಹೋದರು, ಧ್ಯಾನರಾಗಿ ಕೂತ್ಕೊಂಡಿದ್ರು, ನಂತರ ಅವರು ಎಚ್ಚರವಾಗಿ ಹೊರಟು ಹೋದರು ಅಂತ ಹೇಳ್ತಾರೆ ಭಾರತಿ. सुशीला वह तब से आया ही नहीं, उसके पिता भी तब से उसकी प्रतीक्षा कर रहे हैं. ಅವರು ಮನೆಗೆ ಬಂದಿಲ್ಲ, ನಾವು ಕಾಯ್ತಾ ಇದ್ದೀವಿ. ಅವ್ರ ತಂದೆಯೂ ಕೂಡ ಕಾಯ್ತಾ ಇದ್ದಾರೆ, ಶ್ರೀಧರ್ ಅವ್ರ ತಂದೆಯೂ ಕೂಡ ಕಾಯ್ತಾ ಇದ್ದಾರೆ. ಪಿತಾಜಿ भी इंतजार कर रहा है ಕಾಯ್ತಾ ಇದ್ದಾರೆ, प्रतीक्षा कर रहा है. भारती ये उनके पिता है, प्रणाम करती. ಅವರ ತಂದೆನ ಯಾರೋ ಭಾರವಿಯ ಮಹಾಕವಿಯ ತಂದೆನ ಯಾರೋ ಶ್ರೀಧರು ಪ್ರಣಾಮ್ ಕರ್ತೀವಿ, ನಮಸ್ಕಾರವನ್ನು ಮಾಡ್ತಾರೆ. ಯಾರೋ ಭಾರತಿ ಕವಿಯ ಪಿತಾಜಿ ಅಂತ ಗೊತ್ತಾಯ್ತು, ನಮಸ್ಕಾರವನ್ನು ಮಾಡ್ತಾರೆ. ಇನ್ನೊಂದು ಬರೆ ಪ್ರಣಾಮ ಕರ್ತಿ. देखिए सुशीला पैर वार्तालाप किया नहीं, वे उद्विग्नता से उठकर एक ओर चले गए. मैं उन्हें पा ना सकी. सुशीला वो तब से आया ही नहीं, उसके पिता भी तब से उसकी प्रतीक्षा कर रहे हैं. भारती ये उनके पिता है, प्रणाम करती हूँ. श्रीधर आयुष्मती बनो. देवी भारती 12वीं जैसे ही आएगा, तुम्हारे आने की सूचना दे दी जाएगी. 12वीं ಬಂದಾಗ ನಿನಗೆ ಸೂಚನೆಯನ್ನು ಕೊಡ್ತೀವಿ, ಭೇಟಿಯಾಗಲಿಕ್ಕೆ ಹೇಳ್ತೀವಿ, ಬಂದಿಲ್ಲ ಮನೆಗೆ ಬಂದಾಗ ಹೇಳ್ತೀವಿ ಅಂತ ಶ್ರೀಧರ ಹೇಳ್ತೀವಿ. ಆಯುಷ್ಮತಿ ಬನೋ, ಆಶೀರ್ವಾದವನ್ನು ಮಾಡ್ತೀವಿ. ಭಾರತಿ मैं कृतार्थ हुई, किंतु आप कष्ट न करें. कल प्रातः काल मैं पुनः सेवा में उपस्थित हो जाएंगी. ಸರಿ ಆಯಿತು, ಅವ್ರು ಬಂದಾಗ ನಾನು ಬರ್ತೇನೆ ತಿಳಿಸಿ ಅಂತ ಅಲ್ಲಿಂದ ಹೊರಡ್ಲಿಕ್ಕೆ ಶುರು ಮಾಡ್ತಾರೆ. ಸುಶೀಲಾ यदि इस बीच तुम्हें उसकी सूचना मिले देवी तो मुझे सूचना देना, मैं कृतार्थ होंगी. देखिए ಏನಾರ ಸೂಚನೆ ಗೊತ್ತಾದ್ರೆ ನನ್ನ ಮಗ ಬರುವಿಕೆ ಏನಾರು ಗೊತ್ತಾದರೆ ನಮಗೆ ತಿಳಿಸಿ ಅಂತ ಸುಶೀಲನ್ನು ಕೂಡ ಭಾರತಿಗೆ ಹೇಳ್ತಾರೆ. ಭಾರತಿ ಅವಶ್ಯ ತೋ ಮುಜೆ ಆಜ್ಞಾ ದೇ, ಪ್ರಣಾಮ್ ಕರ್ತಿ ಹೂँ. ಖಂಡಿತವಾಗಿಯೂ ಕೂಡ ನಾನು ತಿಳಿಸ್ತೀನಿ ಗೊತ್ತಾದರೆ, ಆಜ್ಞಾದಿ ನನಗೆ ಅನುಮತಿಯನ್ನು ಕೊಡಿ ಹೋಗಲಿಕ್ಕೆ. ಪ್ರಣಾಮ್ ಕರ್ತಿ. ಸುಶೀಲಾ ಆಯುಷ್ಮತಿ ಬನೋ, ಆಶೀರ್ವಾದವನ್ನು ಮಾಡ್ತಾ ಆಯುಷ್ಮತಿ ಬನೋ. ಪ್ರಾರ್ಥನಾ सुशीला देवी भारती से भी मेरे लाल की कोई सूचना नहीं मिली. देखिए ಭಾರತಿಯಿಂದಲೂ ಕೂಡ ನಮಗೆ ಯಾವುದೇ ಸೂಚನೆ ಬರಲಿಲ್ಲ. ಮಾಲತಿಯ ದಡದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಧ್ಯಾನವನ್ನು ಮಾಡ್ತಾ ಇದ್ದಾನೆ ಎಂಬ ವಿಚಾರ ಗೊತ್ತಾಯಿತು. ಶ್ರೀಧರ್ ಅಚ್ಚ ಅಬ್ ತುಮ್ ವಿಶ್ರಾಮ ಕರೋ. ಈಗ ಅಲ್ಲಿಂದ ಭಾರತಿ, ಯಾರೋ ಭಾರತಿ ಕೌನ್ ಹೇ, एक विदुषी है, बंद संदेशವನ್ನು ಹೇಳ್ತಾರೆ. यार भाई किसके बारे में? 12वीं के बारे में. महान कवि, संस्कृत के महाकवि 12वीं के बारे में, देखा हुआ उस विचार के बारे में, देखा हुआ उस घटना के बारे में सविस्तार रूप में श्रीधर और सुशीला के सामने ವ್ಯಕ್ತಪಡಿಸಿ ಹೇಳಿ ಅಲ್ಲಿಂದ ನಮಸ್ಕಾರವನ್ನು ಮಾಡಿ ಹೊರಟು ಹೋಗ್ತಾರೆ. ಆಗ ಮತ್ತೆ ಪುನಃ दोनों श्रीधर और सुशीला पुत्र के बारे में फिर बातचीत करता है. ಮಗನ ಬಗ್ಗೆ ಮತ್ತೆ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಚರ್ಚೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. देखिए श्रीधर अच्छा अब तुम विश्राम करो, ಶಾಂತ मन से स्थिर चित्त से. ನೀನು ಶಾಂತವಾಗಿ ವಿಶ್ರಾಂತಿಯನ್ನು ಪಡಿ, ಯೋಚನೆ ಮಾಡಬೇಡ, ಮಗ ಬರ್ತಾನೆ, ಚಿಂತಾ ಮತ್ ಕೀಜಿಯೇ, ಯೋಚನೆಗೆ ಒಳಗಾಗಬೇಡ. कवि बर्तन, कवि आता है, छोटा बच्चा नहीं है, महान कवि है. सभी कवियों को सभा में शास्त्रार्थ के अनुसार सभी को पराजित किया है. ಎಲ್ಲ ಕವಿಗಳನ್ನು ಸಭೆಯಲ್ಲಿ ಕವಿಗೋಷ್ಠಿಯಲ್ಲಿ ಎಲ್ಲರನ್ನೂ ಕೂಡ ಸೋಲಿಸಿದ್ದಾನೆ. ಅಂಥ ದೊಡ್ಡ ಕವಿ ಮನೆಗೆ ಬರ್ತಾನೆ. ಇನ್ನು ಯಾಕೆ ಯೋಚನೆ ಮಾಡ್ತಾ ಇದೆ? ಚಿಂತಾ ಕರ್ ರಹಿ ಹೈ ಕ್ಯೂ? ಎಷ್ಟೇ ಹೇಳಿದ್ರು ಕೂಡ ಶ್ರೀಧರ್ ಸುಶೀಲ ಕೇಳುತ್ತಾ ಇಲ್ಲ, ಮಗನನ್ನು ನೋಡಲಿಕ್ಕೆ ಕಾತುರಲಾಗಿದ್ದಾಳೆ. ಚಿಂತಾ ಕರ್ ರಹಿ ಪುತ್ರ ಕೋ ಕಬ್ ದೇಖ್ತಾ, ಮಗನನ್ನು ಯಾವಾಗ ನೋಡ್ತೀನೋ ಕಾತುರಲಾಗಿದ್ದಾಳೆ. ದೇಶಾಂತರ ಗಯೇ ತೋ ಕ್ಯಾ ಕರೆಂಗೆ, ಆತ್ಮಹತ್ಯೆ ಕರ್ನೆ ಸೆ ಕ್ಯಾ ಕರೆಂಗೆ, ದೇಶಾಂತರವಾಗಿ ಹೋದ್ರೆ ಏನು ಮಾಡೋದು,
ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಮಾಡೋದು. ಇಸಿ ಥರ ಚಿಂತಾ ಮೇ ಡೂಬ್ ಗೈ, ಈ ಥರ ಚಿಂತೆಗೆ ಒಳಗಾಯಿದ್ದಾಳೆ ಸುಶೀಲ. देखिए सुशीला विश्राम स्थिरचित व्यंग की दबी हंसी, माँ के लिए विश्राम आए स्थिर चित्त जब उसका पुत्र उसके पास नहीं है. आप विश्राम करें, ಶಾಸ್ತ್ರ ಚಿಂತ ಸಮಾಪ್ತ ಕರೆ, ನೀವು ವಿಶ್ರಾಂತಿಯನ್ನು ಪಡಿ, ನಾನು ವಿಶ್ರಾಂತಿಯನ್ನು ಪಡೆಯೋದು ಮಗ ಇಲ್ಲದಲೆ ಹೇಗೆ ವಿಶ್ರಾಂತಿಯನ್ನು ಪಡೆಯೋದು ಅಂತ ಹೇಳಿ. श्रीधर माई उड़ता हूँ, तुम शया कर जाओ, स्थिर चित्त से शयन करो. उठो माई वचन देता हूँ कि कल 12वीं को अपने साथ ही ले आऊँगा. ವಚನ ಕೊಡ್ತೀನಿ, ವಚನ ದೇತಾ ಹೂँ ಅಂದರೆ ನಿನಗೆ ಭಾಷೆಯನ್ನು ಕೊಡ್ತೀನಿ, ನಾಳೆ ಮಗನನ್ನು ನಾನು ಕರ್ಕೊಂಡು ಬರ್ತೀನಿ, ನೀನು ಯೋಚನೆ ಮಾಡಬೇಡ. ಡೋಂಟ್ कर लाता हूँ, अब आराम से स्थिर चित्त से विश्राम करो, शायद आओ. बता रहा है सुशीला, आप मेरे जीवन का सबसे बड़ा कार्य करेंगे. चलिए. सुशीला उठकर अपनी शया पर जाती है. देखिए, ನನ್ನ ಮಗನನ್ನು ಹುಡ್ಕೊಂಬರಿ, ಇದು ದೊಡ್ಡ ಕೆಲಸ ಜೀವನದಲ್ಲಿ, ಇದೊಂದು ಒಳ್ಳೆಯ ಕೆಲಸ ಮಾಡಿ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ. ಸರಿ ಆಯಿತು, ಮಲಗಲಿಕ್ಕೆ ಬರ್ತಾಳ ಸಂದರ್ಭದಲ್ಲಿ. श्रीधर अब ठीक है, मैं दीपक बंद कर देता हूँ. ಸರಿ, ನಾನೀಗ ದೀಪವನ್ನು ಆರಿಸ್ತೀನಿ, ಬಂದ್ ಮಾಡ್ತೀನಿ, ನೀನು ವಿಶ್ರಾಂತಿಯನ್ನು ಪಡಿ. कोई चिंता मत करो, आराम से शयन करो. शयन करो ಅಂದರೆ ಆರಾಮಾಗಿ ಮಲಗು, ವಿಶ್ರಾಂತಿಯನ್ನು ಪಡಿ ಅಂತ ಹೇಳುತ್ತೆ. दीपक बंद कर देता हूँ, यह लो अब शयन करो. मैं भी शयन करते हुए सूचना की सबसे पहले कहाँ जाऊँ. ನಾನು ಕೂಡ ಮಲಗ್ತೀನಿ, ನೀನು ಕೂಡ ಮಲಗು, ವಿಶ್ರಾಂತಿಯನ್ನು ಪಡಿ ಅಂತ ಯಾರು ಶ್ರೀಧರ್ ನನ್ನ ಪತ್ನಿ ಸುಶೀಲನಿಗೆ ಹೇಳ್ತಾರೆ. ಸಮಾಧಾನವನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ. बहुत बार बताने से भी समाधान नहीं हो रही थी सुशीला. वो उस संदर्भ में बहुत प्रयत्न कर रहा है श्रीधर ने. सुशीला उसके बिना मैं जी ना सकूंगी. देखिए, ಪುತ್ರ नहीं से, ಬಾರವಿಲ್ಲದೆ ನಾನು ಜೀವಂತವಾಗಿರೋದಿಲ್ಲ, ಪುತ್ರನಿಲ್ಲದೆ ನಾನು ಜೀವಂತವಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. उसके बिना मैं जी ना सकूंगी. पूर्णिमा के चंद्र की तरह वो मेरा एक ही लाल है. देखिए, ಆಕಾಶದಲ್ಲಿರುವಂತಹ ಚಂದ್ರನ ಥರ ನನ್ನ ಒಬ್ಬನೇ ಮಗ, ಇಕಲೌಟ ಬೇಟಾ ಹೈ. ನನ್ನ ಕವಿ ಯಾರೋ ಬಾರವಿಲ್ಲದೆ ನಾನು ಜೀವಂತವಾಗಿರೋದಿಲ್ಲ ಅಂತ ಯಾರು ಸುಶೀಲ ಹೇಳ್ತಾರೆ. उसके बिना मैं जी ना सकूंगी. पूर्णिमा के चंद्र की तरह वो मेरा एक ही लाल है. ನನ್ನ ಮುದ್ದಿನ ಮಗ ಒಬ್ಬನೇ ಮಗ, ಯಾರೋ ಬಾರವಿಲ್ಲ ನಾನು ಜೀವಂತವಾಗಿರೋದಿಲ್ಲ ಸುಶೀಲ. बार बार अपना पति से कह रही थी, पूर्णिमा के चंद्र की तरह. ಮಹಾಕವಿ, ಚಂದ್ರನ ಥರ ಒಬ್ಬನೇ ಮಗ, ಆಕಾಶದಲ್ಲಿ ಹೆಂಗೆ ಒಬ್ಬನೇ ಚಂದ್ರ ಇದನ್ನು ಹೊಳಿತಾ ಇರುವಂತಹ ಪೂರ್ಣ ಮೇಲೆ ಯಾವ ಥರ ಕಾಣಿಸ್ಕೊಂತನೋ ಆ ಥರ ಒಬ್ಬನೇ ಮಗ. ಮತ್ತು ಮಹಾಕವಿ, ಮಹಾಪಂಡಿತ ಬಾರವಿ ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಚಿರಪರಿಚಿತ. सभी को मालूम है बारहवीं के बारे में, महान कवि है, एकमात्र पुत्र है. इस तरह बता रही थी. कुछ देर तक स्तब्धता. इब्ರು ಮಾತಾಡ್ತಾ ಇದ್ದಾರೆ ಆ ಥರ, दोनों पति पत्नी दोनों अपना पुत्र 12वीं के बारे में बातचीत कर रहे हैं. उसी संदर्भ में थोड़ा सन्नाಟ ಛಾಯಾ, ಆ ಸಂದರ್ಭದಲ್ಲಿ ಸ್ವಲ್ಪ ನಿಶ್ಶಬ್ದತೆ ಉಂಟಾಗುತ್ತೆ. कुछ देर तक ಸ್ತಬ್ಧತೆ ನಿಶ್ಶಬ್ದ ವಾತಾವರಣ ಉಂಟಾಗುತ್ತೆ. ಸುಶೀಲ कुछ क्षण बाद मुझे नींद नहीं आ रही है. ಹೀಗೆ ಸ್ವಲ್ಪ ಸಮಯ ಆದ ನಂತರ ನಿದ್ದೆ ಬರ್ತಾ ಇದೆ. ಯಾರಿಗೆ? ಸುಶೀಲನಿಗೆ. ನೀನು ನಹಿ ಆ ರಹಿ ಹೈ, ನಿದ್ದೆ ಬರ್ತಾ ಇಲ್ಲ. ಮನ ನಾ ಜಾನೆ ಕ್ಯಾ ಕ್ಯಾ ಸೋಚತಾ ಹೈ. ಮನಸ್ಸು ದುಗುಡಕ್ಕೆ ಒಳಗಾಗಿದೆ, ಗೊಂದಲಕ್ಕೆ ಒಳಗಾಗಿದೆ, ಏನೇನೋ ಯೋಚನೆ ಬರ್ತಾ ಇದೆ ಮಗನ ಬಗ್ಗೆ ಅಂತ ಯಾರು ಸುಶೀಲ ತನ್ನ ಪತಿ ಶ್ರೀಧರನ ಹತ್ರ ಹೇಳ್ತಾ ಇದೆ. ಶ್ರೀಧರ್ अपना मन स्थिर करो, कुछ
ಶಾಂತಿ, ನಿನ್ನ ಮನಸ್ಸನ್ನು ಸ್ಥಿರವಾಗಿ ಇಟ್ಟು ಶಾಂತತೆಯನ್ನು ಕಾಪಾಡು. ऊपर देखो ಆಕಾಶ में कितने ತಾರೆ ಹೇ, ಹೇಳ್ತಾ ಇದ್ದೆ, ಸಮಾಧಾನ ಮಾಡ್ತೆ. ನಿದ್ದೆ ಬರ್ತಾ ಇಲ್ಲ ಸುಶೀಲನಿಗೆ, ಮಗನ ನೆನಪಿನಿಂದ ನಿದ್ದೆ ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಶ್ರೀಧರಿ ಹೇಳುತ್ತೆ, ನಿನ್ನ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೋ. ಆಕಾಶ ಕಿತನೆ ತಾರೆ ಹೇ, ಇದಕ್ಕೆ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ನೋಡೋ. ಏಕ ದೂಸರೆ ಸೆ ಕಿತನೆ ದೂರ ಹೇ, ಇದಕ್ಕೆ ಎಷ್ಟೊಂದು ನಕ್ಷತ್ರಗಳಿವೆ ಆಕಾಶದಲ್ಲಿ. ಬಾದಲ್ ಮೇ ಬಹುತ ನಕ್ಷತ್ರ ಹೇ, ಒಂದಕ್ಕಿಂತ ಒಂದು ದೂರದಲ್ಲಿದ್ದಾವೆ. ಏಕ दूसरे से बहुत दूर है, बादल में बहुत नक्षत्र है, देखो. इस तरह समाधान कर रहा है श्रीधर ने. देखिए आकाश में कितने तारे हैं, ये एक दूसरे से कितने दूसरे दूर है, किंतु उनसे से कोई चिंतित नहीं है. ಯಾವುದು ಕೂಡ ಚಿಂತೆಗೆ ಒಳಗಾಗಿಲ್ಲ. ಒಂದಕ್ಕಿಂತ ಒಂದು ದೂರ ಇದ್ದರೂ ಕೂಡ ಅವು ಏನಾದ್ರು ಚಿಂತೆ ಮಾಡ್ತಾ ಇದ್ದಾವ. ಸೋಚ ರಹಾ ಹೈ, देखो आपको सोच रही थी बहुत, उसको देखो, उसको देखकर समझो. ಅವನ್ನ ನೋಡಿ ನೀನು ಅರ್ಥ ಮಾಡ್ಕೊ, ತಿಳ್ಕೊ ಅಂತ ಹೇಳುತ್ತೆ ಶ್ರೀಧರ್. एक दूसरे से कितने दूसरे दूर है, किंतु इनसे से कोई चिंतित नहीं है, सभी समान दौर से चमक रहे हैं. सभी ಸಮಾನ ರೂಪಿಸಿ, ಎಲ್ಲವೂ ಕೂಡ ಸಮಾನವಾಗಿ ಅವು ಹೊಳಿತಾ ಇದೆ, ಬೆಳಕನ್ನು ಕೊಡ್ತಾ ಇದೆ. ಚಮಕ್ ರಹಿ ಹೇ, ದೇಖೋ ಓ ಚಿಂತಾ ನಹೀ ಕರ್ ರಹಿ, ಅವು ಯಾವುದು ಕೂಡ ಚಿಂತೆಯನ್ನು ಮಾಡ್ತಾ ಇಲ್ಲ. ಒಂದಕ್ಕಿಂತ ಒಂದು ದೂರವಾಗಿದ್ದಾವೆ ನಕ್ಷತ್ರಗಳು ಆಕಾಶದಲ್ಲಿ. ಅವೇನಾದ್ರು ಚಿಂತೆ ಮಾಡ್ತಾವ? ನೀನು ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಮಗ ಈಗ ಹೋಗಿದ್ದಾನೆ, ದೂರ ಹೋಗಿದ್ದಾನೆ, ಬರ್ತಾನೆ. ಬರಲ್ಲ, ನಾಳೆ ನಾನು ಹುಡ್ಕೊಂಡು ಬರ್ತೀನಿ. ಕಲ್ ಡೋಂಟ್ ಕರ್ ರಹಾ था वो, क्यों चिंता कर रही है, ಯಾಕೆ ನೀನು ಯೋಚನೆಯನ್ನು ಮಾಡ್ತಾ ಇದೆಯಾ ಅಂತ ಶ್ರೀಧರ್ सुशीला से समाधान कर रहा है. सुशीला इस तारों में कोई माता ना होगी, ಇದಕ್ಕೆ ಆ ನಕ್ಷತ್ರಗಳಿಗೆ ಯಾವುದೇ ತಾಯಿ ಇರೋದಿಲ್ಲವಲ್ಲ ಅಂತ ಹೇಳ್ತಾರೆ. ಶ್ರೀಧರ್ अपने मन को कल्पना से मुक्त करो. सुशीला ईश्वर की शक्ति में विश्वास रखो. देखिए ದೇವರ ಮೇಲೆ ನಿನ್ನ ವಿಶ್ವಾಸ ಇಡು, ದೇವರ ಶಕ್ತಿಯಲ್ಲಿ ನೀನು ವಿಶ್ವಾಸವಿಡೋ, ಎಲ್ಲ ಸರಿಯಾಗುತ್ತೆ. सभी ठीक हो जाता. बीज से फूल कितने दूर रहता है, बीज से फूल कितने दूर रहता है. देखिए ಹೂವು ಬೀಜದಿಂದ ಎಷ್ಟು ದೂರ ಇರುತ್ತೆ. किंतु बीज कभी मलिन नहीं होता, वो फूल को प्रफुल्लित रखने के लिए निरंतर रस बेजाई करता है. तुम भी मंगल कामना करो कि जहाँ भी तुम्हारा पुत्र हो सुखी रहे, प्रफुल्लित रहे. देखिए ನಿನ್ನ ಮಗ ಎಷ್ಟೇ ದೂರದಲ್ಲಿ ಇದ್ರೂ ಕೂಡ ಸಂತೋಷವಾಗಿರ್ತಾನೆ. ಕವಿಗೋಷ್ಠಿಯಲ್ಲಿರ್ಬೋದು, ಅವನು ಕವಿಗಳ ಸಮ್ಮುಖದಲ್ಲಿರ್ಬೋದು, ಚರ್ಚೆ ಮಾಡ್ತಾ ಇರ್ಬೋದು. ಅವನು ಖುಷಿಯಾಗಿದ್ದಾನೆ, ನೀನು ಚಿಂತೆಗೊಳಗಾಗಿದೆಯಾ, ಮಗನನ್ನು ನೆನಪು ಮಾಡ್ಕೊಂತ. ಹೂವಿಂದ ಬೀಜ ದೂರ ಇದ್ದರೂ ಕೂಡ ಹೂವು ಏನೋ ಚೆನ್ನಾಗಿರುತ್ತೆ. ಯಾವುದೇ ಯೋಚನೆಯನ್ನು ಮಾಡೋದಿಲ್ಲ. ಆ ಥರ ನೀನು ಯೋಚನೆ ಮಾಡಬೇಡ, ಖುಷಿಯಿಂದ ಇರು, ಸಂತೋಷವಾಗಿರು. ಸುಖಿ ರಹಿ, ಪ್ರಫುಲ್ಲಿತ ರಹಿ. ಸುಶೀಲಾ ಮೇರಾ ಪುತ್ ಜಹಂ ಬಿ ಹೋ ಸುಖಿ ರಹಿ. ನನ್ನ ಮಗ ಎಲ್ಲರ ಇರಲಿ, ಸುಖವಾಗಿರಲಿ. ಯಾರು? ಸುಶೀಲಾ ಹೇಳ್ತಾರೆ. ಅಂದರೆ ಭಾರವಿ ಎಲ್ಲರ ಇರಲಿ, ಮನೆಗೆ ಬಂದಿಲ್ಲ, ಸುಖದಿಂದ ಇರಲಿ, ಖುಷಿಯಿಂದ ಇರಲಿ. ಮೇರಾ ಪುತ್ जहाँ भी रहो, जहाँ भी हो सुखी रहे, प्रफुल्लित रहे. श्रीधर हाँ, ईश्वर की शक्ति कण कण में वर्तमान है, वो सबका पोषण करता है, इस पर विश्वास रखो. ಈ ಥರ ದೇವರ ಮೇಲೆ ನೀನು ವಿಶ್ವಾಸ ಇಡು, ಸರಿಯಾಗತ್ತೆ. ಸಭೆ ಟೀಕ್ ಹೋ ಜಾತಾ ಹೇ, ಆತಾ ಹೇ ಬಾರವಿ, ಚಿಂತಾ ಮತ್ ಕರೋ. ಈ ಎಲ್ಲ ವಿಚಾರವನ್ನು ಹೇಳ್ತಾರೆ. ಇಬ್ಬರು ಕೂಡ ನಿದ್ದೆ ಬರ್ತಾ ಇಲ್ಲ, ಮಲಗಲಿಕ್ಕೆ ಹೋಗಿದ್ದಾರೆ, ನಿದ್ದೆ ಬರ್ತಾ ಇಲ್ಲ, ಮಗನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಬ್ಬರು ಕೂಡ. ಆ ಸಂದರ್ಭದಲ್ಲಿ ಇಬ್ಬರು ಗಂಡ ಹೆಂಡತಿ ಮಾತಾಡುವ ಸಂದರ್ಭದಲ್ಲಿ श्रीधर और सुशीला दोनों बातचीत करने के संदर्भ में कोई खटकने का शब्द आता है. ಯಾವುದೋ ಒಂದು
ಶಬ್ದ ಕೇಳಿಸುತ್ತಾ ಸಂದರ್ಭ, ಯಾರು ಬಂದಂತೆ ಶಬ್ದ ಆಗುತ್ತೆ, ಕದ ತಗದಂತೆ ಶಬ್ದ ಆಗುತ್ತೆ. ಕಟಕ್ ಓದ್ತಾ, ಕಟಕ್ ಅಂದರೆ ಕಿರಿಕಿರಿ ಎಂಬ ಆ ಶಬ್ದ, ಬಾಗಲು ತೆಗೆದಂತೆ ಶಬ್ದ ಆಗುತ್ತೆ. ಇದಕ್ಕೆ ಸುಶೀಲ. ಚೌಂಕಕರ್ ಗಾಬರಿಯಿಂದ, ಮಗನ ಬಗ್ಗೆನೇ ಯೋಚನೆ ಮಾಡ್ತೀವಿ, ಗಾಬರಿಯಿಂದ ಮಗ ಬಂದಿರಬಹುದು ಅಂತ ಅನಿಸುತ್ತೆ ಇದಕ್ಕೆ ಸುಶೀಲ. ಚೌಂಕಕ ಯಹ ಕಟಕ ಕೈಸಾ ಕ್ಯಾ ಮೇರಾ 12वीं ಆ ಗಯಾ, ನನ್ನ ಮಗ ಬನ್ನ, ಶಬ್ದ ಆಯಿತು, ಕಟಕ್ನೇಕ ಶಬ್ದ, ಆ ಬಾಗಿಲು ತೆಗೆದಂಥ ಶಬ್ದ ಆಯಿತು, ಮಗ ಬನ್ನ ಅಂತ ಅನ್ನಿಸ್ತಾ ಇತ್ತು ತಾಯಿಗೆ. ಶ್ರೀಧರ್ ಅರೇ ಯಹತು ಹವಾ ಕಾ ಜೋಂಕಾ ಹೈ, ಇಲ್ಲ ಅದು ಗಾಳಿಯಿಂದ ಆಗಿರುವಂಥದ್ದು. ಕಟಕ್ನೇಕ ಶಬ್ದ, ಹವಾ ಕಾ ಜೋಂಕಾ, ಗಾಳಿಯ ಒಡೆತದಿಂದ ಆ ಥರ ಆಗಿರಬಹುದು. ಜಿಸಸೆ ದ್ವಾರ ಪರ ಶಬ್ದ ಹುವಾ ಹೈ ತುಮ್ ವ್ಯರ್ಥ ಹಿ ಇತನಿ ವ್ಯಾಘ್ರ ಹೋ ಸುಶೀಲ ಶಾಂತ ರಹೋ. ಈ ಥರ ಚಿಂತೆಗೆ ಒಳಗಾಗಿರೋದ್ರಿಂದ ನಿನಗಾಗ ಅನ್ನಿಸ್ತಾ ಇದೆ ಅದು ಗಾಳಿಯ ದಬ್ಬುವಿಕೆಯಿಂದ, ಗಾಳಿಯ ಒಡೆತದಿಂದ ಆ ಥರ ಶಬ್ದ ಆಗಿರುವಂಥದ್ದು, ಮಗ ಬಂದಿಲ್ಲ ಅಂತ ಹೇಳ್ತಾ ಇದೆ ಶ್ರೀಧರ್. ಆದ್ರೆ ಅನ್ನಿಸ್ತಾ ಇದೆ ತಾಯಿ ಮಗ ಬಂದಂತೆ. ಮಗ ಬರ್ತಾನೆ, ಯಾರು ಬಾರವಿ ಬಂದ್ಬಿಟ್ಟು ಅಡುಗೆ ಕೂತ್ಕೊಂಡಿರ್ತಾನೆ. घुस बैठ कर बैठा था, अपना पिताजी को हत्या करने के लिए आया है, तलवार लेकर आया. ಕತ್ತಿ ಅಂತ ಕೂತ್ಕೊಂಡ್ಬಂದಿದ್ದಾನೆ, ಶ್ರೀಧರನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದಾನೆ. ಶ್ರೀಧರನನ್ನು ಅಂದರೆ ತಂದೆಯನ್ನು ಶಿರಶ್ಛೇದವನ್ನು ಮಾಡಲಿಕ್ಕೆ ಬಂದಿದ್ದಾನೆ, ಕತ್ತಿಯನ್ನು ತಂದಿದ್ದಾನೆ. ಕೃಪಾಣ್ ಲೇಕರ್ ಆಯುಧವನ್ನು ತೆಗೆದುಕೊಂಡ್ಬಂದಿದ್ದಾನೆ. ತಲವಾರ್ ಲೇಕರ್ ಆಯ, ಕತ್ತಿಯನ್ನು ತೆಗೆದುಕೊಂಡ್ಬಂದಿದ್ದಾನೆ. ಕೂತ್ಕೊಂಡು ಕೇಳಿಸ್ಕೊತ ಇದ್ದಾನೆ, ಗಂಡ ಹೆಂಡತಿ ಅಪ್ಪ ಅಮ್ಮ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊತ ಇದೆ. ಚಿಂತಾ ಕರ್ ರಹಾ ಹೈ, ಸಮಜ್ ರಹಾ ಹೈ, ಅರ್ಥವನ್ನು ಮಾಡ್ಕೊತ ಇದ್ದಾನೆ. ಯಾವ ಕಾರಣಕ್ಕೆ ತಂದೆ ನನ್ನನ್ನು ನಿಂದನೆಯನ್ನು ಮಾಡಿರೋ, ಸಭೆಯಲ್ಲಿ ಅಪಮಾನವನ್ನು ಮಾಡಿದ್ರು, ಮಹಾಮೂರ್ಖ ಅಜ್ಞಾನಿ ಇಸ್ ಥರ ಗಾಲಿಯಾ ಕಿಯೇ, ಯಾಕೆ ಈ ಥರ ಬೈದರು, ಆಗ ಆತನಿಗೆ ಅರ್ಥವಾಗುತ್ತೆ. ಮಗನ ಅಹಂಕಾರ ದೂರ ಆಗಲಿ, ಒಳಿತಾಗಲಿ. ಅಹಂಕಾರ ಬಾಧಕ, ಇದು ವ್ಯಕ್ತಿಯ ಉನ್ನತಿಗೆ ಬಾಧಕ ಅಂತ ಹೇಳಿದಾಗ ಅರ್ಥವನ್ನು ಮಾಡ್ಕೊತಾನೆ. ಬಾರಿ ಪ್ರತಿಶೋಧ ಕರ್ನೇಕೆ ಆಯಾ ಹೇ, ಪ್ರತಿಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾನೆ ಯಾರೋ ಬಾರವಿ ಅಪ್ಪನ ಮೇಲೆ. ನಂತರ ಅರ್ಥವಾಗಿ ಅವನು ಶರಣಾಗತ ನಾವು ಇದರಲ್ಲಿ ಕಾಣ್ತೀವಿ. दोनों बातचीत कर रहा है. देखिए सुशीला, मैं शांत हूँ शब्द से मुझे भ्रम हुआ कि मेरा कवि आ गया. देखिए ಆ ಶಬ್ದದಿಂದ ನನಗೆ ಅನ್ನಿಸ್ತಾ ಇದೆ ನನ್ನ ಕವಿ ಬಂದಿದ್ದಾನೆ ಅಂತ ಅನ್ನಿಸ್ತಾ ಇದೆ. वह भी आते समय द्वार पर ही ಶಬ್ದ करता था. ಅದಕ್ಕೆ ಅವನು ಬರಬೇಕಾದ್ರೆ ಯಾವಾಗಲೂ ಕೂಡ ಶಬ್ದ ಮಾಡ್ಕೊಂಡು ಬರ್ತಾ ಇದ್ದ, ಬಾಗಲು ತೆಗೆದು ಬರ್ತಾ ಇದ್ದ. ಅದೇ ಥರ ನನಗೆ ಅನ್ನಿಸ್ತಾ ಇದೆ ಮಗ ಬಂದಿದ್ದಾನೆ ಅಂತ ಅನ್ನಿಸ್ತಾ ಇದೆ, ಅದೇ ಭ್ರಮೆ ಇರಬೇಕು ನನಗೆ ಅಂತ ಯಾರು ಸುಶೀಲ ಹೇಳ್ತಾರೆ. ಶ್ರೀಧರ್ ತುಮಾರಾ 12वीं ಕಲ್ ಅವಶ್ಯ ಆ ಜಾಯೇಗಾ, ಖಂಡಿತವಾಗಲೂ ಕೂಡ ನಾಳೆ ಬಂದೇ ಬರ್ತಾನೆ ನಿನ್ನ ಮಗ, ಆ ಜಾಯೇಗಾ. ತುಮ್ ಶಾಂತ ಹೋ ದೇಖೋ ಪ್ರಕೃತಿ ಬಿ ಶಾಂತ ಹೈ. ಇದಕ್ಕೆ ಎಷ್ಟು ಶಾಂತವಾಗಿದೆ ನೋಡಿ ಪ್ರಕೃತಿ. ಮಾಸಂ ಕೈಸೆ ಶಾಂತ ಹೈ, ಸಮಾಧಾನ ಹೈ, ದೇಖೋ. ಆ ಥರದಿಂದ ಶಾಂತತೆಯನ್ನು ಒಂದು ಮಗ ಬರ್ತಾನೆ ನಾಳೆ, ಚಿಂತೆ ಮಾಡಬೇಡ. ಶ್ರೀಧರ್ ಮೈ ಶಾಂತ ಕೈಸೆ ಕರೋ, ಕೈಸೆ ರಹೋ, ಯಾವ ಥರ ನಾನು ಶಾಂತವಾಗಿರಲಿ. ಚುಪ್ ಅವಶ್ಯ ಹೋ ಜಾऊंगी किंतु. ಶ್ರೀಧರ್ ಸುಶೀಲಾ ಮೈ ಬಹುತು ದುಃಖಿ ಹೋ ತುಮ್ಹೇ ದೇಖಕರ್, ನಿನ್ನನ್ನು ನೋಡಿ ನನಗೆ ತುಂಬ ದುಃಖ ಆಗ್ತಾಯಿದೆ. ಮಗನ ಬಗ್ಗೆ ನೀನು ಈ ಥರ ಚಿಂತೆಯನ್ನು ಮಾಡ್ತಾ ಇರೋದು ನೋಡಿ ನನಗೆ ದುಃಖ ಆಗ್ತಾಯಿದೆ, ನಿನ್ನ ಅಳಲನ್ನು ನೋಡಿ ನನಗೆ ತುಂಬ ದುಃಖ ಆಗ್ತಾಯಿದೆ. ಯದಿ ತುಮ್ ಇತನಿ ಅಶಾಂತ್ ಹೋ तो मैं अभी तुम्हारे पुत्र को खोजने के लिए जाता हूँ. ನಿನ್ನ ಈ ಸ್ಥಿತಿಯನ್ನು ನೋಡಿ ನಾನು ನಾಳೆ ಹುಡ್ಕೊಂಬರ್ತೀನಿ ಅಂತ ಹೇಳಿದ್ರು ಕೂಡ ನೀನು ಕೇಳ್ತಾ ಇಲ್ಲ. ಬಹುತ್ ಬಾರ್ ಮೈ ಬತಾಯ ಹೂँ, ಬಹುತ್ ಬಾರ್ ಬತಾನೆ ಸೇ ಬಿ ಆಪ ನಹಿ ಸುಂದ್ರ ಈತಿ, ಎಷ್ಟು ಹೇಳಿದ್ರು ನೀನು ಕೇಳ್ತಾ ಇಲ್ಲ. ನಿನ್ನ ದುಃಖವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿ ನಾನು ಈಗಲೇ ಹೊರಡ್ತೀನಿ ಹುಡ್ಕೊಂಬರ್ಲಿಕ್ಕೆ. ಮೈ ಡೋಂಟ್ ಕರ್ ಆತಾ ಹೂँ ಪುತ್ರಕೋ 12वीं को ಅಂತ ಹೊರಡಲಿಕ್ಕೆ ಎದ್ದಾಡ್ತಾನೆ ಯಾರು ಶ್ರೀಧರ್. ಈಗಲೇ ನಾನು ಹುಡ್ಕೊಂಬರ್ತೀನಿ ಅಂತ ಹೇಳ್ತಾನೆ ತನ್ನ ಪತ್ನಿಗೆ. ಸುಶೀಲಾ ಅಂಧಕಾರ ಮೇವು ಕಹ ಮಿಲೇಗ, ಆದರೆ ಈಗಲೇ ಹುಡ್ಕೊಂಡು ಬರ್ಲಿಕ್ಕೆ ಹೋಗ್ಬೋದು, ಆದರೆ ಈ ಕತ್ಲೆಯಲ್ಲಿ ಎಲ್ಲಿ ಸಿಗ್ತಾನೆ. ಅಂಧಕಾರಮೇ ಪ್ರಾತಃ ಕಾಲ ಜಾಯಿಗೆ, ಬೆಳಗ್ಗೆ ಹೋದ್ರಾಯಿತು. ಕಿಂತು ಮೇರಿ ಪ್ರಾರ್ಥನಾ ಹೈಕಿ
अब आप मेरे लाल की निंदा करना छोड़ दे. देखिए ಹಿಂಗೆ ಕತ್ಲೆಯಲ್ಲಿ ಎಲ್ಲಿ ಸಿಗ್ತಾರೆ ಹುಡ್ಕೊಂಬರಕ್ಕೆ ಹೋದೆ, ಬೆಳಿಗ್ಗೆ ಹೋಗಿ ಹುಡ್ಕೊಂಬನ್ನಿ. ಆದರೆ ಮಗನಿಗೆ ಈ ಥರ ನಿಂದನೆ ಮಾಡಬೇಡ್ರಿ, ಅಪಮಾನವನ್ನು ಮಾಡಬೇಡಿ. महान कवि है, सभी के सामने अपमान किया है, इसलिए उदास होकर घर नहीं आया. ನೀವು ಅಪಮಾನ ಮಾಡಿರೋದ್ರಿಂದ ಬೈದಿರೋದ್ರಿಂದ ಮನೆಗೆ ಬಂದಿಲ್ಲ ನನ್ನ ಮಗ. ಇನ್ನೊಂದು ಸಲ ಈ ಥರ ನೀವು ಅಪಮಾನವನ್ನು ಮಾಡಬೇಡಿ. ಓಹೋ ಪಂಡಿತ ಹೈ, ಬುದ್ಧಿಮಾನ ಹೈ. ಆತ ದೊಡ್ಡ ಕವಿ ಮತ್ತು ಪಂಡಿತ, ಬುದ್ಧಿವಂತ. ಹಬ್ ಸೆ ಐಸಾ ನಾಕರೆ, ಇಲ್ಲಿಂದ ನೀವು ಮಗನನ್ನು ನಿಂದನೆಯನ್ನು ಮಾಡಬೇಡಿ ಅಂತ ಯಾರು ಸುಶೀಲ ತನ್ನ ಗಂಡನ ಹತ್ರ, ಪತಿಯ ಹತ್ರ ಹೇಳ್ತಾರೆ. ಪ್ರಾರ್ಥನಾ ಕರೀತಿ ಹೇಳ್ತಾರೆ, ಇನ್ನೊಂದು ಸರಿ ಈ ಥರ ಮಗನನ್ನು ಅಪಮಾನವನ್ನು ಮಾಡಬೇಡಿ ನೀವು. ಶ್ರೀಧರ್ सुशीला माए आज तुम्हें एक बार बतलाओ 12वीं आज संसार का श्रेष्ठ महाकवि है. सुशीला ನನಗೆ ಮಗನ ಮೇಲೆ ದ್ವೇಷ, असूये ईर्षा नहीं है, द्वेष नहीं है. पुत्र के ऊपर बहुत खुशी है, ಸಂತೋಷ है. पुत्र को देखकर मुझे बहुत खुशी है. ಮಗನನ್ನು ನೋಡಿ ನನಗೆ ತುಂಬ ಖುಷಿ ಇದೆ, ದ್ವೇಷ ಇಲ್ಲ, ಅಸೂಯೆ ಇಲ್ಲ. ಮಗನ ಉನ್ನತಿಗಾಗಿ, ಏಳಿಗೆಗಾಗಿ ಅಹಂಕಾರ ಬರಬಾರದು ಎಂಬ ಕಾರಣದಿಂದ ನಾನು ಬೈದಿರುವಂಥದ್ದು, ಕೇಳು ಅಂತ ಹೇಳ್ತೇನೆ. 12वीं आज संसार का श्रेष्ठ महाकवि है. ಸಂಸಾರ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಗೊತ್ತು ಮಹಾಕವಿ 12वीं ಅಂತ. दूर दूर के देशों में उसकी समानता करने का किसी में साहस नहीं है. वो शास्त्र में बड़े से बड़े पंडितों को पराजित कर चुका है. ಆತ ಶಾಸ್ತ್ರಾರ್ಥವಾಗಿ ಅನೇಕ ದೊಡ್ಡ ದೊಡ್ಡ ಪಂಡಿತರನ್ನು, ವಿದ್ವಾಂಸರನ್ನು ಸೋಲಿಸಿದ್ದಾನೆ ಆತ, ಗೊತ್ತು ನನಗೆ ಅದು. ಉಸ್ಕಾ ಪಾಂಡಿತ್ಯ ದೇಖಕರ್ ಮುಜೆ ಆರ್ಥಿಕ ಪ್ರಸನ್ನತಾ ಹೋತಿ ಹೇ. ಮಗನ ಈ ಪಾಂಡಿತ್ಯತೆಯನ್ನು ನೋಡಿ ನನಗೆ ತುಂಬ ಸಂತೋಷವಾಗಿ ಪ್ರಸನ್ನತೆಯಾಗಿದೆ. किंतु 12वीं के मन में धीरे धीरे अहंकार स्थान पाता जा रहा है. ಆದರೆ ಮಗನಲ್ಲಿ ನಿಧಾನವಾಗಿ, ಧೀರೆ ಧೀರೆ ಅಂದರೆ ನಿಧಾನವಾಗಿ, ಹಂತವಾಗಿ ಆತನಲ್ಲಿ ಅಹಂಕಾರ ಬೆಳೀತಾ ಇತ್ತು, ದರ್ಪ ಬೆಳೀತಾ ಇತ್ತು, ಜಂಬ ಬರ್ತಾ ಇತ್ತು. ಇದನ್ನು ನೋಡಿ ಇದು ಬರಬಾರದು ಎಂಬ ಕಾರಣದಿಂದ ಮಗನನ್ನು ನಾನು ನಿಂದನೆ ಮಾಡಿರುವಂಥದ್ದು, ಅಸೂಯೆಯಿಂದ ಅಲ್ಲ ಎಂಬುದನ್ನು ಇಲ್ಲಿ ಹೇಳ್ತೇನೆ. ಕಿಂತು 12वीं के मन में धीरे धीरे अहंकार स्थान पाता जा रहा है. मैं चाहता हूँ कि 12वीं और भी अधिक पंडित और महाकवि पर अहंकार उन्नति में बाधक है. अहंकार ಯಾವುದೇ ಒಬ್ಬ ವ್ಯಕ್ತಿಗೆ ಅಹಂಕಾರ ಏಳಿಗೆಗೆ, ಉನ್ನತಿಗೆ ಬಾಧಕವಾಗಿದೆ. ಆದ್ದರಿಂದ ಮಗನಿಗೆ ಅಹಂಕಾರ ಬರಬಾರದು ಎಂಬ ಕಾರಣದಿಂದ ಆತನನ್ನು ನಾನು ಬೈದಿದ್ದೇನೆ ಹೊರತು, ಏನಂತ ಬೈದೇನೆ? ಮಹಾಮೂರ್ಖ, ಅಜ್ಞಾನಿ, ದಂಬಿ. ದಂಬಿ ಅಂದರೆ ಜಂಬವಂತ ಅಂತ ನಾನು ಬೈದಿದ್ದೇನೆ. इसलिए असूये के कारण, ईर्ष्या के कारण मैं नहीं गालियाँ क्यों, इसको समझो. ಇದನ್ನು ಅರ್ಥ ಮಾಡ್ಕೊ, ಮಗನನ್ನು ಸುಮ್ಮನೆ ಬೈದಿಲ್ಲ, ಒಳಿತಾಗಲಿ ಅಂತ ಬೈದಿದ್ದೇನೆ ಅಂತ ಯಾರು? ಶ್ರೀಧರ್ अपना पत्नी सुशीला से कहा रहा है, पुत्र के बारे में मैं उस अहंकार पर अंकुश रखना चाहता हूँ. ಅಹಂಕಾರವನ್ನು ಹಿಡಿತಕ್ಕೆ ಇಟ್ಕೊಳ್ಳಿಕ್ಕೆ, ಹತೋಟಿಗೆ ಇಟ್ಕೊಳ್ಳಿಕ್ಕೆ ನಾನು ಹೇಳಿದ್ದೇನೆ ಹೊರತು ಅಸೂಯೆಯಿಂದಲ್ಲ ಅಂತ. इस तरह पति पत्नी 12वीं के बारे, 12वीं घर नहीं आया, ಲೌಟ್ ಕರ್ ನಹೀ ಆಯ. ಮಗ ಹಿಂದಿರುಗಿ ಬರಲಿಲ್ಲ ಮನೆಗೆ 2 ದಿವಸ ಆದರೂ ಕೂಡ ಎಂಬ ಕಾರಣದಿಂದ ಗಂಡ ಹೆಂಡತಿ ಇಬ್ಬರೂ ಕೂಡ ಪತಿ ಪತ್ನಿ ಪುತ್ರಕ್ಕೆ ಬಾರಿ ಮೇಲೆ ಚರ್ಚಾ ಕರೀತಿ, ಚರ್ಚೆ ಮಾಡ್ತಾಯಿದ್ರು. छात्रों भाग 3 के बारे में आज जानकारी प्राप्त लिया है. अगले क्लास में भाग 4 के बारे में जानकारी प्राप्त करेंगे. सभी को नमस्कार.